ಸಮಯ ಆಮೇಲೆ ಮತ್ತೊಂದು ಸಮಯ ನಮ್ಮ ಬೈಕ್ ಸಮಯ ಇವರು ಒಂದು ವರ್ಷದ ಕೆಳಗೆ ಬಂದಿದ್ವಿ ಟೀಚರಮ್ಮ ಏನಾನ ಕೆಲಸ ಸಿಕ್ಕರೆ ಸಾಕು ಅಂತ ಎಲ್ಲ ಹುಡುಕಾಡ್ತಿದ್ರಿ, ಎಲ್ಲಾದ್ರೂ ಕೆಲಸ ಸಿಕ್ತಿಲ್ಲ. ಇಲ್ಲಿ ಬಂದು ಫೋಟೋ ತಗೊಂಡೋದ್ವಿ, ಬೇಡ್ಕೊಂಡ್ವಿ. ಒಂದು ವರ್ಷದೊಳಗೆ ಇವ್ರಿಗೆ ಕೆಲಸ ಸಿಕ್ತು. ಮೊನ್ನೆ ರೀಸೆಂಟಾಗಿ ನಮಗೆ ಬೈಕು ಯಾರೋ ಇಸ್ಕೊಂಡು ಹೋಗಿದ್ರು. ಒಂದು 5 ನಿಮಿಷ ತಂದು ಕೊಡ್ತೀನಿ ಅಂದರು. ಒಂದು 5-6 ದಿನ ತಂದು ಕೊಟ್ಟಿಲ್ಲ. ಇವಾಗ ಈ ತಾಯಿ ಹತ್ರ ಫೋಟೋ ಇತ್ತಲ್ಲ ಬೇಡ್ಕೊಂಡ್ಯಾರ 12 ಗಂಟೆಗೆ. ಬೆಳಿಗ್ಗೆ 3:15ಗೆ ಅವರೇ ಫೋನ್ ಮಾಡಿದ್ರು, ಮಂಜೂರಲ್ಲಿ ಇದೆ ಅಂತ. ಭಕ್ತರಿಗೆ ಭಗವಂತ ಕಾಣಿಸ್ತಾರೆ ಸಿಗ್ತಾರೆ. ಇನ್ನೊಂದು ಸಮಯ ನನ್ನಲ್ಲಿ ಕಾರ್ ಐತೆ, ಬಾಡಿಗೆ ಟೈಮ್ನಾಗ ಅದೊಂದು ಬೇಡಿಕೊಂಡ್ರೆ ಅದು ಏನೇನೋ ಗೊತ್ತಿಲ್ಲ, ಆಟೋಮೆಟಿಕ್ ಫೋನ್ ಬಾಡಿಗೆ ನಿಜ. ಅದು ಆಟೋ ಇದೆ ನಂದುವೆ. ನಾನು ಆಟೋ ಬೆಳಿಗ್ಗೆ ಎದ್ದೇಳಿಕೆ ದಾಯಿನಿ ನೆನ್ಕೊಂಡು ಹೋಗೋದು. ನಾನು ಡೈಲಿ 1000 ರೂಪಾಯಿ ಹೊಡಿದ್ದೇನೆ, 7,500 ಹೊಡ್ಕೋಯ್ತೀನಿ. ಸತ್ಯ ಅದು. ಯಾರು ಬಂದೇ ಬರ್ಸ ದಯವಿಟ್ಟು ಮೈ ಹಾಕೊಳ್ಳಿ, ಗಾಡಿಗೆ ಒಂದು ಪೋಸ್ಟ್ ಹಾಕೋ ಸ್ಟಿಕ್ಕರ್ ಹಾಕೊಳ್ಳಿ, ಯಾವ್ದು ಅನಾಥ ಮನೆಗೆ ತೀರ್ಥ ಹಾಕೊಳ್ಳಿ. ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಇದೆ, ಒಳ್ಳೆ ವಿನಯ ಕಲಿಸಿ, ಒಳ್ಳೆ ಬುದ್ಧಿ ಕಲಿಸಿ. ಅದನ್ನ ಎಣ್ಣೆ ಹೊಡೆ ಬಿಡದಂಗೆ ಅಂತ ನನ್ನ ತಮ್ಮ ಹೇಳ್ತಾನೆ. ಹೇಳ್ತಮ್ಮ ಇಲ್ಲ ಹೇಳು ಹೇಳು. ಇಲ್ಲ ಇಲ್ಲಿ ಬಂದು ಹೋದೆ, ಪುನಃ ಇಲ್ಲಿಂದ ಬಂದು ಹೋಗಿ 1 ಟೈಮ್ ಕುಡಿದು ಬಿಟ್ಟಿದೆ. ಹುಡುಗರು ಸವಾಸ ಮಾಡಿ ಇನ್ನೊಂದು ಟೈಮ್ ಕುಡಿದೆ, ಫುಲ್ಲು ವಾಮಿಟ್ಟು ಎಲ್ಲ ಒಂಥರ ಸಂಕಟ ಹೋಗ್ಬಿಡು ಸತ್ತೋದೆ ಅನ್ಕಂದೆ. ಅವಾಗ ನಮ್ಮ ವೈಫ್ ಬಂದು ತೀರ್ಥ ಕೊಟ್ಟ ಮೇಲೆ ಪುನಃ ತಾಯಿ ಬಿಡ್ಕಂದೆ. ಬೆಳಿಗ್ಗೆ ಹೊತ್ತಿಗೆ ನಾನು ಹೊಟ್ಟೆ ಎಲ್ಲ ಸರಿಯಾಗಿ ಒಂದು ಪುನಃ ನೋವು ಅದೆಲ್ಲ ಇಲ್ಲ. ಕುಡಿಯೋದಕ್ಕೆ ಬಾರ್ ಮುಂದೆ ಹೋದ್ರು ಮುಂದೆ ಹೋಯ್ತೀನಿ. ಅಲ್ಲಿ ನಿಂತ್ಕೊಳಕ್ಕೂ ನಂಗೆ ಇಷ್ಟ ಆಗಲ್ಲ. ಯಾರೇ ಅವ್ರ ಪಡ್ಗಳು ಕುಡಿಬೋದು, ಅವ್ರ ಪಡ್ಗಳು ಇರ್ಬೋದು, ನನಗೆ ಅದು ಅನಿಸ್ತಲ್ಲ. ಈಗ ಚೆನ್ನಾಗಿದೆ ಬಂದು ಹೋದ್ಮೇಲೆ ಈಗ ಸೂಪರ್ ಆಗಿದೆ. ಯಾವರು ನಮ್ಮ ಬೆಂಗಳೂರು. ಬೆಂಗಳೂರಾ? ಪುಷ್ಪ ಇದಂಗೆ ಹೋಗಿ ಕರೆಕ್ಟಾಗಿ ಲೈವ್ ಬಿಡಿಸೋದಲ್ಲ, ತಾಯಿ ಬೇಡ್ಕಂದ್ರೆ ಎಲ್ಲ ಒಳ್ಳೇದು. ನಿನಗೆ ಗೊತ್ತಿಲ್ಲ ಲೈವಲ್ಲಿ ಹೇಳ ಬೇಡವಾ? ರಕ್ತ ಹೊರಟ್ಬಿಡ್ತೀನಿ ಆಸೆ. ಇಲ್ಲ, ನನಗೆ ಆಲ್ರೆಡಿ ವಾಮಿಟ್ ಸುಸ್ತಾಗಿ ನನ್ನ ಲೈಫಲ್ಲಿ ಯಾವತ್ತೂ ಬಿದ್ದವನಲ್ಲ. ನಾನ್ ಬಿದ್ದಿದ್ದೀನಿ, ನಾನ್ ಬಿದ್ದುಬಿಟ್ಟಿದ್ದೀನಿ. ಏನ್ ಗೊತ್ತಾ ನಿಮ್ಗೆ, ಈ ಡ್ರೆಸ್ಗಳಿದಾವಲ್ಲ ನೋಡಿ, ನಮ್ಮ ಸ್ವಾಮಿ ಅಂತಾರೆ ನೀವು. ನಮಗೆ ಇಲ್ಲಿ ಈ ಜಾಗದ ಪವರ್ ಗೊತ್ತಾರ, ಅದಕ್ಕೆ ಕುಡಿಯೋ ಬಿಡಲ್ಲ ಅಂದ್ರೆ. ಇಲ್ಲ, ನನ್ನ ಅನುಭವ ಆಗಿದೆ. ನನಗೆ ಆಲ್ರೆಡಿ ಸುಸ್ತು, ವಾಮಿಟ್ಟು. ಅದು ಬಂದು ತೀರ್ಥ ಹಾಕಿದ್ಮೇಲೆ ಪರವಾಗಿಲ್ಲ, ತೀರ್ಥ ಹಾಕಿದ್ಮೇಲೆ ಪುನಃ ನನಗಾಗಿಲ್ಲ. ನೋಡಿ ಹ್ಯಾಂಡ್ಲು ನೋಡಿ, ನೀನೇ ಬೇಡ್ಕೊಂಡು ಏನೋ ಮಾಟ ಮಂತ್ರ ಮಾಡಿಸಿ. ಇಲ್ಲ, ಇಲ್ಲಿ ಬಂದೋದ್ಮೇಲೆ ತಾಯಿ ಹತ್ರ ಬಂದ್ಮೇಲೆ ಎಲ್ಲ ನನಗೆ ಇದಾಗಿದ್ದು. ನಮ್ಮ ಮನೆಯವ್ರಿಗೆ ಇಲ್ಲಿ 1 ವರ್ಷದಿಂದ ನಾವು ಬಂದು ಎಲ್ಲ ದರ್ಶನ ಮಾಡ್ಕೊಂಡು ತೀರ್ಥ ಮತ್ತೆ ಆಧಾರ ಎಲ್ಲ ತಗೊಂಡೋಗಿ ನಾವು ದುರ್ಗಾ ಶಕ್ತಿ ಅಂತಾನೆ ಅಂದು ನಾವು ಆಚೆ ಹೋಗ್ತಾ ಇದ್ವಿ. ನಮ್ಮ ಮನೆಯವ್ರಿಗೆ ಏಕದಮ್ ಅದು ಸ್ಟೋನ್ ಆಗಿದೆ, ಕಿಡ್ನಿ ಸ್ಟೋನ್ ಆಗಿದೆ ಅಂತ ಹೇಳಿ ನಾವು ಆಸ್ಪತ್ರೆಗೆ ಹೋದ್ರೆ ಅವರು ಈಕೋ ಟೆಸ್ಟ್ ಮಾಡಿಸೋದು, TMT ಟೆಸ್ಟ್ ಮಾಡಿಸೋದು ಎಲ್ಲ ಮಾಡಿ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಒಮ್ಗೆ ನಮ್ಗೆ ಎದುರಿಸ್ಬಿಟ್ರು. ನಾವು ಇಲ್ಲಿ ಒಂದು ಅರ್ಕೆ ಕಟ್ಕೊಂಡದ್ದಷ್ಟೇ. ನಮ್ಮ ಮನೆಯವ್ರನ್ನ ಎಂಜಿಯೋಗ್ರಾಮ್ ಅಂತೇಳಿ ಒಳಗಡೆ ಕರ್ಕೊಂಡು ಹೋದ್ರು. ಡಾಕ್ಟರ್ ಎಲ್ಲ ಅಲ್ಲಿ ಚೆಕ್ ಮಾಡಿ ನಮ್ಗೆ ಹಾರ್ಟ್ ಫಂಕ್ಷನ್ ಆಗೋಂಥ ನಾಳುಗಳೆಲ್ಲ ತೋರಿಸ್ತಾರೆ. ಹಾರ್ಟ್ ನಾಳುಗಳಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ನಾರ್ಮಲ್ ಇದೆ ಅಂತ ಹೇಳಿ ಅವರು ಏನು ಪ್ರಾಬ್ಲಮ್ ಬ್ಲ್ಯಾಕೇಜ್ ಇಲ್ಲ, ಏನಿಲ್ಲ, ಪ್ರಾಬ್ಲಮ್ ಇಲ್ಲ ಅಂತೇಳಿ ಡೈರೆಕ್ಟ್ ಆ ಥರ ಹೇಳೋಣ. ನಾವು ನಿಜವಾಗ್ಲೂ ಇಲ್ಲಿದ್ದು ಅರ್ಕೆಯನ್ನು ಮುಟ್ಟಿಸ್ಬೇಕು ಅಂತಲೇ ಬಂದ್ವಿ ನಾವು. ನಿಜವಾಗ್ಲೂ ಇಲ್ಲಿಗೆ ಬಂದ್ಮೇಲೆ ಭಾಳ ಚೆನ್ನಾಗಿದೆ. ಯಾವ ರಾಣಿ ಮಾಡ್ತಿದ್ದೀರಿ? ಅವ್ರು ಬರಬೇಕು, ಕನ್ನಡ ಕಾಣ್ತಾ ಇದೆ, ಇದಲ್ಲ ಇಲ್ಲಿ ಕಾಣ್ತಾ ಇದೆ. ಅವ್ರದ್ದು ಬರಬೇಕು, ಇಲ್ಲಿದೆ ಅವ್ರದ್ದು. ಕ್ಲಾಸ್ ಹಾಕಿ ನ್ಯಾಯಮೂರ್ತಿಗಳು ಕೆಲಸ ಮಾಡಬಹುದು. ಆಮೇಲೆ 1000 ಜನಕ್ಕೆ ವಿದ್ಯೆ ಕಲಿಸಿರೋ ಶಿಲ್ಪಿ ಒಂದು ಗೌರವ ಅಂತ ಕೊಡೋಣ. ಜ್ವರ ಒಂದು ಕ್ಲಾಸ್ ಹಾಕಿದೆ. 1000 ಜನಕ್ಕೆ ನೀವು ತೊಂದರೆ ಆಗಿರೋರಿಗೆ ಬಿಡಿಸಿ ಬಂದಿತ್ತು. ಲಾಯರ್ ನಾನು ತುಂಬ ಬೆಲೆ ಕೊಡೋದು ಯಾರಿಗೆ ಗೊತ್ತಂತ ತುಂಬ ಜನ ಇದ್ದಾರೆ, ಒಳ್ಳೆ ಲಾಯರ್ಸ್ ಇದ್ದಾರೆ, ಒಳ್ಳೆ ಟೀಚರ್ಸ್ ಇದ್ದಾರೆ. ನಿಜಕ್ಕೂ ನಿಮ್ಮ ಬಗ್ಗೆ ನನಗೆ ಹೆಮ್ಮೆ ಅನಿಸುತ್ತೆ. ದಯವಿಟ್ಟು ನಮಸ್ಕಾರ. ಸೊ ಇಂಥ ಲಾಯರ್ ಹುಷಾರಾದರಂತೆ, ಇಂಥ ಟೀಚರೇ ಈ ದೇವ್ರನ್ನ ಹೊಗಳ್ತಿದ್ದಾರೆ ಅಂದರೆ ನಾವು ಪುಣ್ಯವಂತರು. ಯಾಕಂದ್ರೆ ಇವ್ರ ಆಶೀರ್ವಾದ ನಿಮಗೆಲ್ಲ ಇರಲಿ. ಟೀಚರ್ ಕ್ಲಾಸ್ ಹಾಕಿದ್ರೆ ಇದು ನಮ್ಮಿಂದ ಮಗ ಅನ್ಕೊಂಬಿಡಿ ಬಂದಿಲ್ಲ. ಇದು ನಿಮಗೆ ಯಾವಾಗಲೂ ನಿಮ್ಗೆ ಕೊಳ್ಳೋಗಿರ್ಲಿಕ್ಕೆ ಯಾವುದೇ ಕಾಲ ನಿಮ್ಗೆ ಬರ್ದಂಗಿಲ್ಲಮ್ಮ. ಅಥವಾ ಯಾರು ಬಡಬಗರು ಬಂದರೆ ಕಟ್ ಮಾಡಿ, ಯಾರೋ ಬಡಬಗರು ಬಂದರೆ ಒಂಚೂರು ಸಹಾಯ ಮಾಡಿ ನನಗೋಸ್ಕರ. ಇದೆಲ್ಲ ಇದನ್ನ ಕಟ್ ಮಾಡಿಕೊಡಿ ಅಮ್ಮ, ಆಮೇಲೆ ತಾಳಿ ಹಾಕೋಬೋದು. ಒಂದ್ಸರಿ ಯಾರೋ ಬಡಬಗರು ಬಂದರೆ ಕೇಸಿಗೆ ತಗೊಂಬಂದಷ್ಟು ಸಹಾಯ ಮಾಡಿ. ನಮ್ಮ ಅಣ್ಣನೇ ಒಳ್ಳೆ ಕೆಲಸ ಮಾಡಿರುತ್ತೆ. ಅಂದರೆ ತುಂಬ ಹೃದಯ ಸ್ವಾಗತ ಅಣ್ಣನಿಗೆ ಮತ್ತು ಅಕ್ಕಗೆ. ನಾನು ಅಲ್ಲಿ ಹಾಸ್ಟೆಲಲ್ಲಿ ಕೆಲಸ ಮಾಡೋದು ಕೂಡ ತಾಯಿ ತಂದೆ ಇಲ್ಲದ ಮಕ್ಕಳಿಗೆ ರೀ. ಯಾವ ತಾಯಿ ತಂದೆ ಇರಲ್ಲ. ಬೇಗ ಬಾಲ್ ಮಂದಿರದಲ್ಲಿ ನಾನು ಟೀಚರ್ ಆಗಿರೋದು. ಅಲ್ಲಿ ಅನಾಥ ಮಕ್ಕಳು ರೀ ಎಲ್ಲ ಇರೋದು, ತಾಯಿ ತಂದೆ ಇಲ್ಲದೆ ಇರೋಂಥ ಮಕ್ಕಳೇ. ಭಾಳ ಸಂತೋಷ ಆಗುತ್ತೆ ನಿಮ್ಮ ಬಗ್ಗೆ, ನಮ್ಗೆ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ಜನಸೇವೆ ಮಾಡೋಕ್ಕಂತಾರೆ ಇವರೊಬ್ಬರೇ ಅಲ್ಲ, ಈಗ ಲಾಯರ್ ಒಬ್ಬರೇ ಅಲ್ಲ. ಇನ್ನು ಈ ಥರ ಲಾಯರ್ ಎಲ್ಲರ ಪರವಾಗಿ ಅಕ್ಕಂಗೊಂದು ಗೌರವ. ಇನ್ನು ಯಾರ್ಯಾರು ಇದ್ದೀರಿ ವಿದ್ಯಾಭ್ಯಾಸ ಗುರುಗಳು ಮಾಸ್ಟರ್ಗಳು ಎಲ್ಲರ ಪರವಾಗಿ ಈ ಅಣ್ಣಗೊಂದು ಗೌರವ. ಈಗ ಅಂತೂ ಸಣ್ಣ ಪುಟ್ಟ ಒಂದು ಹೂವಿನ ಹಾಕಿ ಗೌರವ ಸಲ್ಲಿಸೋಣ. ಇದು ತುಂಬ
ಏನು ಸನ್ಮಾನ ಮಾಡೋದು ಬೇಡ, ಗೌರವ ಅಂತ ಕೊಡೋಣ ಬೇಡಬೇಡಿ. ಕೊಡಬೇಕು. ಏನಂದ್ರೆ ಯಾರು ನೀವು ನಿಮ್ಮ ತಾಯಿ ತಂದೆ ಎಷ್ಟು ಮುಖ್ಯನೋ ಗುರು ಇರೋ ಅಷ್ಟೇ ಮುಖ್ಯ. ಸ್ವಲ್ಪ ಅವ್ರಿಗೆ ಸ್ವಲ್ಪ ಗೌರವ ಕೊಡಿ. ಯಾಕಂದ್ರೆ ನಾವು ಯಾರೋ ಬೇಕು ಕುಣಿಯೋದು ಏನು ಮಾಡೋದು. ಬೇಗ 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 ಅಲ್ಲಿ ಕೆಳಗಡೆಗೆ ಆ ಮರದ ಬೇಲಿ ಇದಾವಲ್ಲ ಅವು ಹೊರದೋಗಲ್ಲ. ಯಾಕೋ ಒಂದು ನೆನಕ್ಕೆ ಹೋಗಿ ಬಂದ್ಬಿಡ್ತೀನಿ. ಮಜ್ಜಿ ಲೈ ಜೇನುತುಪ್ಪ ಮೊದ್ಲತ್ತ ಅಂತ 3 ಹೇಳಿದೀನಿ, ಮತ್ತೆ ಕೂಡಿಸ್ಬೇಕಂತಾನೆ. ಜೇನುತುಪ್ಪ ಮತ್ತೆ ಬಿಸಿ ಮಾಡಿ ಹಚ್ಚು, ಆಮೇಲೆ ಸುಮ್ಮನೆ ಹಚ್ಚು ಹಣ ಮಾತ್ರ. ಜನಗಳು ಮೊಬೈಲಾಗ ಏನು ಬರುತ್ತೆ ಕರೆಕ್ಟಾಗಿ ಹೇಳ್ತಾರೆ, ಬಿಗ್ ಬಾಸ್ ಏನು ಬರುತ್ತೆ ಹೇಳ್ತಾರೆ, ಯೂಟ್ಯೂಬ್ ಯಾವ ಬರುತ್ತೆ, ಸೀರಿಯಲ್ ಯಾವ ಬರುತ್ತೆ ಕರೆಕ್ಟಾಗಿ ಹೇಳ್ತಾರೆ, ಕಂಡವನ ವಿಷಯ ಯಾವ ಎಲ್ಲ ಹೇಳ್ತೀವಿ. ಇದು ನೋಡಿ ತಲೆಗೆ ಹೋಗಲ್ಲ ಇವ್ರಿಗೆಲ್ಲ. ಬೇಗ ಕೊಡ, ಇಲ್ಲ ಒಂದು ಮುಂದೆ ಕೊಡೋ, ಸೀರೆ ಕೊಡಿ. ನೀವಷ್ಟೇ ನಮ್ಮ ಬಗ್ಗೆ ಪ್ರೀತಿ ಇರಲಿ, ಅವನು ಹುಷಾರಾಗ್ತಾನೆ ಅನ್ಸಿದ್ದಾನೆ. ಮೊಸರನ್ನ ಬೆಲ್ಲ ಬಾಳೆಹಣ್ಣು ತಿನ್ನು, ಹೆಸರು ಕಾಳು ಕಡಲೆಕಾಳು ಉಳ್ಕೊಳ್ತೀನಿ. ಯಾರಿಗೆ ಮಕ್ಕಳಾಗಿಲ್ಲ ಅಂತ ಬಂದು ಬಿಲ್ಲೋದು ಹಿಂಗೆ ಮಕ್ಕಳಾಗಿಲ್ಲ ಅಂತ ತಲೆ ಕೃಷ್ಣ ಬೇಡ, ಮೈಗೆ ಅಂತರ ಹಾಕೋ ಮಗಳೇ ಏನು ಮಾಡ್ತೀಯ ಅಂದರೆ ಹೆಚ್ಚು ಮೊಸರನ್ನ ಬೆಲ್ಲ ಬಾಳೆಹಣ್ಣು ತಿನ್ನು, ತೆಳುವಾಗಿ ಮಜ್ಜಿಗೆ ಕೊಡಿ, ಬೆಲ್ಲ ಪಾನಕ ಕೊಡಿ, ತಾಯಿನ ಸ್ಮರಣೆ ಮಾಡು. ಒಂದು ಗಡಿಯಾಟ ಫೋಟೋ ಇಟ್ಟು ಸ್ಮರಣೆ ಮಾಡಿ ಪಾಪ ತಿಂತೀನಿ. ನಂದಕ್ಕಾಗಲಿ ಕೇಳು, ನಂದಕ್ಕಾಗಲಿ ಕೇಳು ಮಾಡಿ ಹೇಳ್ತೀನಿ. ಸ್ವಾಮೀಜಿಯಲ್ಲ ಅಣ್ಣನ ನೋಡಿ, ನಂಗೆ 5 ವರ್ಷ 10 ನೋಡಿ. ನಿಮಗೆ ತಲೆಕಡೆ ಸಂಗತಿ 2 ಇದೆ. ಒಂದು ವಿಗ್ರಹಾಮೂರ್ತರ ಮಕ್ಕಳಿದ್ದಾರೆ ನನಗೆ ಹೇಳಿದ್ರೆ ನೀವೆಲ್ಲ ಒಂದೇ ಒಂದು ಸಳ್ಕಡೆ ಅಲ್ಲ, ನಿಮಗೆ ಮಕ್ಕಳಲ್ಲಿ ತಂಗಿಯಾರ. ಮಗುವಾದ್ರೆ ಬಂದು ಗಂಡೆ ಹೆಂಡತಿ ಬಂದು ಕಸ ಹೊಡೀರಿ, ದೇವ್ರೇನು ಮರಿ ಕಡಿ, ಕುರಿ ಕಡಿ, ಮಟನ್ ಕಡಿ ಇನ್ನಲ್ಲ. ಅರ್ಥ ಆಗತ್ತಾ? ಯಾವ ಊರು ನಿಮ್ದು ಇಬ್ಬರು ತಂಗಿಯಾರ? ನಿಮ್ಮ ತಂಗಿ ಬರ್ಬೋದು ತಂಗಿಯವ, ಏನು ತುಂಬ ಜನ ಅಲ್ಲ, ಬರ್ಬೋದು. ಒಂದೊಂದು ಸರಿ ಲಾಯರ್ ಹಾಕೋಗೆ ನಮ್ಮ ವಿದ್ಯಾಭ್ಯಾಸ ಗುರುಗಳು ಇಬ್ಬರಿಗೂ ದೂರ ಒಂದು ಕಾಲ್ಸಾಕಿ ಬಡವ ಮನೆ ಕಾಣಿಕೆ ಅಣ್ಣ. ಇದ್ಗಿರೋ ಜಾಸ್ತಿ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಕರೆಕ್ಟಲ್ವಾ? ಎಷ್ಟು ಜನ ಮಕ್ಕಳು ಉದ್ಧಾರ ಮಾಡಿದ್ರು ನೀವು? ಏನಲ್ಲ ನಿಮ್ಮ ಆಶೀರ್ವಾದ ದೇವ್ರದ್ದು ದಯವಿಟ್ಟು ಹಂಗೆ ಅನ್ಬೇಡಿ. ಇಬ್ಬರು ಸರಿ ಅರ್ಧ ಮಾಡಿ ನಿಮ್ಮಂತ ಸಪೋರ್ಟ್ ನಮ್ಗೆ ಯಾವಾಗ ಇಂಥ ಮಹಾಜನ ಸಪೋರ್ಟ್ ನಮ್ಗೆ ಯಾವಾಗ ಇರಲಿ. ಕಾಸು ಹಾಕೋಣ ನಿಂದ ಹಾಕೋಣ ಬೇಡ ಆಗಿ ನೀವು ಏನಾಯ್ತಂಗಿ ಬಂದೋಗಿಂದ ಭಾಳ ಶೀತ ಕೆಮ್ಮು ಜ್ವರ ಆಗಿ ಆಸ್ಪತ್ರೆಗೆ ಅಡ್ಮಿಟ್ ಹೋಗಿ ಬಂದ್ರೆ ಅವರು ನೋಡನ್ರಿ ಭಾಳ ಸೀರಿಯಸ್ ಐತಿ, ಮನೆಗೆ ಕರ್ಕೊಂಡು ಹೋಗ್ರಿ, ಇಲ್ಲೆಲ್ಲ ಭಾಳ ಪೇಷಂಟ್ಗಳು ಅದಾವೆ, ಹಿಡಿಯಕ ವಜ್ಜೆ ಆಗುತ್ತೆ, ಹೋಗಿ ನೋಡನ್ರಿ, ರಕ್ತ ಚೆಕ್ ಮಾಡನ್ರಿ, ಆಮೇಲೆ ಬಂದು ಆರಾಮಾಗಿದ್ರೆ ವಾರ್ಡಿಗೆ ಅಡ್ಮಿಟ್ ಮಾಡ್ಬೇಕಾಗುತ್ತೆ, ಎಲ್ಲ ಸ್ಕ್ಯಾನಿಂಗ್ ಅದು ಭಾಳ ಹೇಳಿದ್ವಿ. ಆಮ್ಯಾಕೆ ಅವ್ರು ಬಂದ ಕೂಡಲೇ ನಮ್ಮ ಸೊಸಿಗೆ ಹೇಳಿದ್ವಿ, ಇಲ್ಲಮ್ಮ ನೀನು ಕೈ ತಕ್ಕೊಂಡು ದೂತ ಮುಂದೆ ಹಚ್ಚು ಸರಿ ಹೋಗ್ತಾನ ಅಂತಂದ್ರೆ ತಿರುಗಿ ಬೆಳಕರಿದ್ಗಿನ ಅಲ್ಲ ಆರಾಮಾಗಿ ಚೆನ್ನಾಗದ. ತಿರುಗಿ ಆಸ್ಪತ್ರೆಗೆ ಹೋಗಿಲ್ಲ ನಾವು. ಯಾವ ದಾವಣಗೆರೆ. ಸರಿ, ಈ ಪಾಪು ಚೆನ್ನಾಗಿರ್ಲಿ, ಆಶೀರ್ವಾದ ಮಾಡಿ. ಹೆಂಗೆ ನಿಮ್ಗೆ ಹಬ್ಬ ಅವನ ಮೇಲೆ ಮಕ್ಕಳಿಲ್ಲ ಏನಿಲ್ಲ, ನಾನೇ ನೀವು ಇಟ್ಕೊಂಡಿದ್ದೀರಿ. ಮಕ್ಕಳಿಲ್ವಾ? ಇಲ್ಲಿ ಹುಡ್ಕೊಳಮ್ಮಂಗಾರೆ ಇಂಥ ತಾಯಿಯವ್ರನ್ನ ಯಾರು ಅಡಕೆಬೇಡಿ. ಒಂದ್ಸರಿ ನಿಮಗೆ ಒಂದೇ ಒಂದು ಸ್ಯಾರಿ ಬಿಡಪ್ಪಲ್ಲಿ. ಇನ್ನು ಇವತ್ತು ನೋಡಿ, ಧರ್ಮ ಮೀರಿ ಜಾತಿ ಮೀರಿ ನೀವೆಲ್ಲ ಊರುಗಳು ಗುದ್ದಾಡಿ ಸಾಯ್ತೀರಿ ಜಾತಿ ಬಾಪ ಹೆಸರೇಂತಮ್ಮ?
ಅಲ್ಲಿ ಇನ್ನೇ ಒಂಥರ ಕೊಡಿ ಅಲ್ಲಿ ಅಂತ ಬಂದು ತಲೆ ಕಷ್ಟಬೇಡ ಅಲ್ಲಿ ಇವತ್ತು ಒಂದು ಕಸ ಹೊಡಿತಾವನೆ ನಿನ್ನ ಯೂಟ್ಯೂಬ್ ಮಾಡೋ ಉದ್ದೇಶ ಅಲ್ಲ ನಿನಗೆ ಗೌರವ ಕೊಡೋ ಉದ್ದೇಶ ಒಂದು ಕಸ ಕೊಡಿ ಯಾರು ಆರ್ಕಿನ ಔಷಧಿ ಇಲ್ಲ ತಮ್ಮ ಹೌದಾ ತಲೆನೇ ಕಸ್ಕೊಬೇಡ ಏನೂ ಆಗಲ್ಲ ಯಾರು ಆರ್ಕಿನ ಮನೆ ಬರ ಯಾರು ನಿಮ್ಮ ಮನೆ ಬರಲ್ಲ ಹಂಗೆ ಇದು ನಿನಗೆ ನಿಮ್ಮ ಯಜಮಾನರು ಕಸ ಹೊಡೋದಕ್ಕೆ ನಿನಗೆ ಇದು ಕೊಡ್ತಾರೆ ಬಹುಮಾನ ಅಲ್ಲ ಗೌರವ ಗೌರವ ತಮ್ಮ ಆಡ್ಕೊಳ್ಳೋದಕ್ಕಿಂತ ಯಾವ ಆಡ್ಕೊಂಡು ಪರವಾಗಿಲ್ಲ ಇದು ನಿನ್ನ ಕೊಳ್ಳಾಗಿದ್ದರೆ ಯಾವನೇನು ಮಾಡಲ್ಲ ನಿನಗೆ ದೇವರು 4 ಜನಕ್ಕೆ ಅನ್ನ ಶಕ್ತಿ ಕೊಡಿ ಕರೆಕ್ಟಾಗಲ್ವ ಇದಕ್ಕಿಂತ ಬೇಕಾನೋ ಕಸೋದಾಗಿಂತ ಬೇಕಿಲ್ಲ ತಮ್ಮ ಆಡ್ಕೊಂಡ್ರೆ ಅವನು ಸಂಸಾರ ಮಾಡಿ ಆಡ್ಕೊಂಡು ಯಾರೋ ಬರ್ತಾರಂತನಯ್ಯ ಕಟ್ ಮಾಡ್ಕೋ ನೀವು ಕೊಳ್ಳಾಗಿರಲಿ ಒಳ್ಳೆ ದುಡಿಮೆ ಆಗಲಿ ಕೆಟ್ಟದ್ದು ಆಡ್ಕೋ ಅವನು ಒಳ್ಳೇದಾಗ್ಲತ್ತು ಅದ ಒಂದ್ಸರಿ ಅಣ್ಣ ಇನ್ನು ನೋಡಿ ಪುನಃ ಕಸ ಎತ್ತು ಒಂದ್ಸರಿ ಕ್ಲಾಸ್ ಆಗಿದ್ದಾರೆ ಒಂದ್ಸರಿ ಯಾರು ಬಂದಿಲ್ಲ ಸರಿ ಕೊಡಪ್ಪಲ್ಲೇ ಚಾಕ್ರಿ ಮಾಡಕ್ ಹೋಗ್ಕೊಂಡ್ಸಲ ಬೆಲೆಂಡೂರು ಸ್ಯಾರಿ ಕೊಡ್ತೀನಿ ಮೆಂತಿ ಕೊಟ್ಟು ಬೇರೆ ಕೂಡ ಈ ಕಡೆ ಒಂದ್ ಸ್ವಲ್ಪ ಈ ಕಡೆ ಅದೇನ್ ಕುಡಿ ನವಿದು ಕುಡಿ ಮಕ್ಕಳಿಗೆಲ್ಲ ದುರ್ಗಾಸನ ಅಂತ ಓದಿಸ್ಬೇಕು ನಮಸ್ಕಾರ ಮಾಡ್ಬಾ ಇಲ್ಲ ಇದು ಕಾಲ್ಮುಟ್ಟ ಅಶ್ವತ್ಥಣ್ಣ ಏನಂತ ಬೇಕು ಯಾವ ಊರದು ಪಾಪ ಚೆನ್ನಾಗಿದೆನಾ ನೋಡೋಣ ಸರಿ ನಮ್ಮ ಪಾಪಗೆ ಇದು ಕ್ಲಾಸ್ ಹಾಕ್ಬಿಡಿ ದೇವ್ರ ಸೀರೆ ಕೊಡ್ಕೊಂತಾರಲ್ವ ಅವ್ರಿಗೆ ಮನೇಲಿ ಕೊಡಪ್ಪ ಕರೆ ಕೊಡ್ಬೇಡ ಅಮ್ಮ ಇಲ್ಲಿ ಬಾಯಲ್ಲಿ ಕೂಲಿ ಮಾಡ್ಕೊಂತ ತಂಗಿ ಅಮ್ಮ ಆ ಮಗುಡ್ಕ ಬಂದು ಅಮ್ಮ ಆಯ್ತು ಏ ಅಮ್ಮ ಮಗುಡ್ಕ ಬಂದಾರ ಬಲ್ಲಿ ಈಗ ಹೋದ್ರಲ್ಲ ಮಗುಡ್ಕ ಬಂದ್ರು ಅಮ್ಮ ಇಲ್ಲಿ ತಂಗಿ ನಿಂತು ಸಾಯಿ ಬಾ ನಿಮ್ಗೆ ಸಾರಿ ಕೊಡ್ತೀನಿ ದೇವ್ರ ಸಾರಿ ಇಲ್ಲಿ ಉಟ್ಕೊಳ್ಳಿ ಅಮ್ಮ ಆಯ್ತು ತಂಗಿ ಹೊಡೆದಾಗಲಿ ಐದು ನಂತರ ಹಾಕೊಳ್ಳಿ ನೋಡಿ ಯಾರು ಪ್ರೆಗ್ನೆಂಟ್ ಬೈಗೆ ಅಂತರ ಹಾಕೊಳ್ಳಿ ದಯವಿಟ್ಟು ಗಡಿಯಾಟ ಫೋಟಾಡಿ ತೇರ್ತಾ ಕೊಡಿ ಸಾಕು ಸಮಯ ಇದ್ರೆ ಮುಟ್ಟು ಊಟ ಮಾಡಿ ಯಾವ ಯಾವ ಹಾಕೊಳ್ಳ ಯಾರ್ಯಾರು ಬಂದಿರಿ ఎవరైనా ಬರ್ತೀರಿ ಎಷ್ಟು ಹೇಳ ಮೇಲೆ ಹುಷಾರಾಗಿರೋದು ಅವ್ರಿಗೆ ಬರ್ರಿ ಆರಾಮಿದ್ದೀರೇನ್ರಿ ಹಬ್ಬ ಮಾಡ್ಲಿಲ್ಲ ನಮ್ಮನ್ನ ಬನ್ನಿ ಪ್ರಕಾಶ ಮೈಕ್ 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 ಒಂಚ